ರಾಮ್, ನಾನು ನಿಮ್ಮನ್ನು ಯಾವತ್ತೂ ಕ್ಷಮಿಸಬಾರ್ದು ಅಂತಲೇ ಇದ್ದೆ. ಬಟ್ ಏನು ಮಾಡಲಿ, ಹಿಂದೆ ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡಿಬಿಟ್ಟಿದ್ದೆ. ಹಾಗಾಗಿ ನೀವು ಪ್ರತಿ ಕ್ಷಣ ಪ್ರತಿದಿನ ಪಶ್ಚಾತ್ತಾಪ ಎನ್ನುವ ಬೆಂಕಿಯಲ್ಲಿ ನರಳುತ್ತಾ ಜೀವನ ಮಾಡುವುದನ್ನು ನನ್ನಿಂದ ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನನ್ನನ್ನು ಪ್ರೀತಿಸುವ ಜೀವಕ್ಕೆ ನನಗೆ ತಿಳಿಯದೆಯೋ ನೋವಾಗಿದೆಯೇನೋ, ಬಟ್ ನಾನು ಪ್ರೀತಿಸುವ ಜೀವ ಯಾವಾಗಲೂ ಖುಷಿಯಾಗಿರಲಿ ಎಂದು ಮಾತ್ರ ಬಯಸುವವಳು ನಾನು. ಸತ್ಯವಾಗಿಯೂ ನನಗೆ ಈ ಬದುಕಿನ ಕೊನೆಯ ಮೈಲಿಗಲ್ಲನ್ನು ನಿಮ್ಮ ಜೊತೆಯಲ್ಲೇ ತಲುಪಿಬಿಡಬೇಕೆನ್ನುವ ಆಸೆ ಬೆಟ್ಟದಷ್ಟಿತ್ತು. ಆದರೆ ಒಲವಿದ್ದರೂ ನಮಗೆ ಒಟ್ಟಿಗೆ ಬದುಕುವುದಕ್ಕೆ ಋಣವಿಲ್ಲ. ನಿಮಗೆ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಕಾಡಿದೆ ಎಂದು ಅರ್ಥವಾಗಿರುವುದರಿಂದ ನಾನು ನಿಮ್ಮನ್ನು ಕ್ಷಮಿಸಿ ಬಿಡುತ್ತಿದ್ದೇನೆ. ಬಟ್ ನಾನು ಮತ್ತೆ ನಿಮ್ಮ ಜೊತೆ ನಿಮ್ಮ ಬದುಕಿಗೆ ಬರುವುದಕ್ಕೆ ಇಷ್ಟಪಡುವುದಿಲ್ಲ. ಕ್ಷಮೆ ಮಾತ್ರವೇ ನನ್ನ ಕಡೆಯಿಂದ ನಿಮಗೆ ಸಿಕ್ಕಿರೋದು. ಮತ್ತೆ ಮರೆತೆ ರಾಮ್, ನಾನು ಹೇಗೆ ಈ ಎಲ್ಲ ಘಟನೆಗಳಿಂದ ಹೊರಬಂದು ಮೂವ್ ಆನ್ ಆಗುವ ನಿರ್ಧಾರ ಮಾಡಿದ್ದೇನೋ, ನೀವು ಸಹ ಅದೇ ರೀತಿ ಮೂವ್ ಆನ್ ಆಗಿ. ಈ ಭುವನ ವಿಷಯದಲ್ಲಿ ತಾಳ್ಮೆ ಕಳೆದುಕೊಂಡಾಗ ನನಗೆ ನಿಜವಾಗಿ ಇವರು ನನ್ನೊಲವು ಡೈರಿಯಲ್ಲಿ ಬರೆದಿರುವ ರೀತಿ ನನ್ನನ್ನು ಪ್ರೀತಿ ಮಾಡ್ತಿದ್ದಾರೆ ಎನ್ನುವ ಅನುಮಾನ ಕಾಡುತ್ತಿತ್ತು. ಹೀಗಾದ ನೀವು ನಿರೂಪಿಸುವ ಅವಕಾಶ ಕೊಡ್ತಿದ್ದೇನೆ. ನೀವು ನನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ದೇ ಹಾಗಿದ್ದರೆ ನಾನು ಎಲ್ಲಿದ್ದೇನೆ, ಏನು ಮಾಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬಾರ್ದು. ಎಲ್ಲೇ ಇದ್ದರೂ ಹಳೆಯದನ್ನೆಲ್ಲ ಮರೆತು ಖುಷಿಯಿಂದ ಬದುಕುತ್ತಿದ್ದೇನೆ ಎಂದು ನನ್ನನ್ನು, ನನ್ನ ನೆನಪುಗಳನ್ನು ನಿಮ್ಮ ಮನಸ್ಸಿನಿಂದ ಮತ್ತು ಬದುಕಿನಿಂದ ಅಳಿಸಿ ಹಾಕಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ. ನಾನು ನಿಮ್ಮ ಜೀವನಕ್ಕೆ ಬಂದ ಕೆಲವು ದಿನಗಳ ಅತಿಥಿ ಎನ್ನುವ ಸತ್ಯ ಅರಿತುಕೊಳ್ಳಿ. ನಿಮಗಾಗಿ ಬದುಕುವ ಜೀವಗಳಿಗಾಗಿ ಆದರೂ ನೀವು ನಾನಿಲ್ಲದ ಸುಂದರ ಬದುಕನ್ನು ಶುರು ಮಾಡಿ. ನಾನು ಮದುವೆಯಾಗಿ ಬಂದಾಗ ಅತ್ತೆಗೆ ಮಾತು ಕೊಟ್ಟಿದ್ದೆ, ನಿಮ್ಮ ಮಗನ ಮುಖದಲ್ಲಿ ನಗು ಮರೆಯಾಗದಾಗೆ ನೋಡಿಕೊಳ್ತೇನೆ ಅಂತ. ಈಗ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ನೀವು ನನ್ನನ್ನು ಮೊದಲನೇ ಸಲ ಭೇಟಿಯಾದಾಗ ನಿಮ್ಮ ತುಟಿಯಂಚಿನಲ್ಲಿದ್ದ ನಗು ಸದಾ ನಿಮ್ಮ ಜೊತೆ ಇರಲಿ. ಕೊನೆಯದಾಗಿ, ನನಗೆ ನಿಮ್ಮ ಮೇಲೆ ಯಾವುದೇ ಸಿಟ್ಟು ಅಥವಾ ಬೇಸರ ಇಲ್ಲ ರಾಮ್. ಪ್ರತಿಯೊಂದು ವಿಚಾರದಲ್ಲೂ ನಾನು ನಿಮ್ಮನ್ನು ಕ್ಷಮಿಸಿ ಬಿಟ್ಟಿದ್ದೇನೆ. ಮತ್ತು ನಾನು ಮತ್ತು ನೀವು ಎದುರಾಗುವ ಪರಿಸ್ಥಿತಿ ನಮ್ಮಿಬ್ಬರ ಜೀವನದಲ್ಲೂ ಬಾರದಿರಲಿ. ಗುಡ್ ಬೈ ರಾಮ್, ಬೆಸ್ಟ್ ವಿಶಸ್ ಫಾರ್ ಯುವರ್ ಫ್ಯೂಚರ್ ಲೈಫ್ ಎಂದು ಬಹಳ ಸಮಾಧಾನ ಮತ್ತು ನಿರಾಳತೆಯಿಂದ ಬರೆದಿದ್ದ ಅಕ್ಷರಗಳ ಮೇಲೆ ಮೃದುವಾಗಿ ಕೈಯಾಡಿಸಿದ ರಾಮ್ ಕಣ್ಣುಗಳು ಅನಾಯಾಸವಾಗಿ ತುಂಬಿ ಬಂದಿದ್ದರು. ಅವನ ಮುಖದಲ್ಲಿ ನಗು ಮಾತ್ರ ಮರೆಯಾಗಲಿಲ್ಲ. ಈ 3 ವರ್ಷದಿಂದ ತಾನು ಮಾಡಿದ ತಪ್ಪಿಗೆ ಅವನ ಮನಸ್ಸು ಜ್ವಾಲಿಸುತ್ತಿರುವ ಅಗ್ನಿಯಲ್ಲಿ ಸಿಕ್ಕಿಬಿದ್ದಂತೆ ನರಳುತ್ತಿದ್ದರು. ಆವೇಶದಲ್ಲಿ ಬಾಯಿಂದ ಬಂದ ಒಂದೊಂದು ಪದಕ್ಕೂ ಪಶ್ಚಾತ್ತಾಪ ಎನ್ನುವ ಅತ್ಯಮೂಲ್ಯವಾದ ಬೆಲೆ ತೆರುತ್ತಿದ್ದನು ಅವನು. ತನ್ನ ಕೈಯಲ್ಲಿದ್ದ ಲೆಟರನ್ನು ತದೇಕ ಚಿತ್ತದಿಂದ ದಿಟ್ಟಿಸುವಾಗ ಯಾರೋ ಅವನ ಭುಜದ ಮೇಲೆ ಕೈ ಇಟ್ಟಿದ್ದನ್ನು ಕಂಡು ಮುಖ ತಿರುಗಿಸಿ ಕಣ್ಣು ಒರೆಸಿಕೊಂಡ ರಾಮ್ ದಟ್ಟ ಉಸಿರನ್ನು ಹೊರಹಾಗೆ, ಹೇಳು ಅಂಕಿತ್ ಎಂದು ಕೈಯಲ್ಲಿದ್ದ ಲೆಟರನ್ನು ತನ್ನ ಜೇಬಿಗಿರಿಸಿದಾಗ ಅದನ್ನು ಕಂಡು ಅಂಕಿತ್ಗೆ ಹೃದಯ ಹಿಂಡಿದಂತಾಯಿತು. 2 ವರ್ಷ ಸರಿದು ಹೋಗಿದ್ದೆ ಅಚ್ಚರಿ ರಾಮ್ನನ್ನು ತೊರೆತು. ಅದರಿಂದ ಹಿಂದಿನವರೆಗೂ ಪ್ರತಿದಿನ ಅಚ್ಚರಿ ಕೊನೆಯದಾಗಿ ತನಗೆ ಬರೆದ ಲೆಟರ್ ಓದುತ್ತಾ ಇಹದ ಪರಿವಿಲ್ಲದಂತೆ ಕುಳಿತು ಬಿಡುತ್ತಿದ್ದ ರಾಮ್. ಅಣ್ಣ, ಇನ್ನು ಎಷ್ಟು ದಿನ ಅಂತ ಈ ಲೆಟರ್ ಓದುತ್ತಾ ಅತ್ತಿಗೆ ನೆನಪಿನಲ್ಲಿ ನರಳ್ತೀಯಾ ಎಂದು ಸಂಕಟದಿಂದ ಕೇಳಿದ ಅಂಕಿತ್. ಆದರೆ ರಾಮ್ ಅಚ್ಚರಿ ಇಲ್ಲದ ಈ 2 ವರ್ಷ ಭಾವರಹಿತವಾಗಿ ಬದುಕಿಬಿಟ್ಟಿದ್ದಾನೆ. ಮುಂದೆ ಸಹ ತನ್ನವರಿಗಾಗಿ ಅದೇ ರೀತಿ ಬದುಕಿ ಬಿಡುವುದರಲ್ಲಿ 2 ಮಾತಿಲ್ಲ. ದೀರ್ಘ ಶ್ವಾಸ ಎಳೆದುಕೊಳ್ಳುವ ರಾಮ್ ಸರಿಯಾಗಿ ಕುಳಿತು, ಬಂದ ವಿಷಯ ಹೇಳು ಎಂದ ಗಂಭೀರವಾಗಿ. ಪದೇ ಪದೇ ತನ್ನ ಬಳಿ ಉತ್ತರ ಇಲ್ಲದ ಪ್ರಶ್ನೆಗಳನ್ನು ಕೇಳಿದರೆ ಅವನ ಪುಟ್ಟ ಹೃದಯ ಹತಾಶೆಯಿಂದ ಕಣ್ಣಲ್ಲಿ ಬಿಡುವುದಲ್ಲವೇ? ಯಾರದ್ದೋ ದುರಾಸೆಗೆ ತನ್ನನ್ನ ಸುಂದರ ಬದುಕೆ ಯಾಂತ್ರಿಕವಾಗಿ ಮಾರ್ಪಾಟ ಆಗಿದ್ದನ್ನು ನೆನೆದು ಅಂಕಿತ್ಗೆ ಗಂಟಲುಬ್ಬಿ ಬಂದಿತ್ತು. ಅಚ್ಚರಿಯಿಂದ ಸಿಕ್ಕ ಕ್ಷಮೆ ಶಿಕ್ಷೆಯಾಗಿ ಬದಲಾಗಿದ್ದರಿಂದ ಹೀಗಾಗಿತ್ತು. ಅಂಕಿತ್, ಏನೋ ಯೋಚನೆ ಮಾಡುತ್ತಿದ್ಯಾ? ಏನಾದರೂ ವಿಷಯ ಇದ್ದರೆ ಹೇಳು, ಇಲ್ಲದಿದ್ದರೆ ನನಗೆ ಕೆಲಸವಿದ್ದೆ ಕಣೋ ಎಂದ ರಾಮ್. ಅಣ್ಣ, ನಾಳೆ ಗೌರಿ ಗಣೇಶ ಹಬ್ಬ, ನಾಳೆ ಒಂದು ದಿವಸವಾದರೂ ಮನೆಗೆ ಬಾ ಎಂದು ಮನವಿಯ ದನಿಯಲ್ಲಿ ಬೇಡಿಕೊಂಡ ಅಂಕಿತ್. ಇಲ್ಲ, ನಾನು ನಾಳೆಯಿಂದ 1 ಮಂತ್ ಫ್ರೀ ಇಲ್ಲ ಎಂದು ತನ್ನ ಮುಂದಿದ್ದ ಲ್ಯಾಪ್ಟಾಪ್ನಲ್ಲಿ ಮುಖ ಹುದುಗಿಸಿದ ರಾಮ್. ಅಚ್ಚರಿಯ ವಿಷಯದಲ್ಲಿ ಅವನಿಂದಾದ ತಪ್ಪಿಗೆ ಹಾರತಿಯಾಗ ಅವನ ಜೊತೆ ಮಾತು ಬಿಟ್ಟು 2 ವರ್ಷ ಕಳೆದು ಹೋಗಿದೆ. ಆ ಮನೆಯಲ್ಲಿ ಅವನು ಇದ್ದರೂ ಇಲ್ಲದಂತೆಯೇ ತಮಗೆ ಯಾವುದೇ ವ್ಯತ್ಯಾಸವಿಲ್ಲ ಎನ್ನುವಂತೆ ಅವರು ವರ್ತಿಸಲು ಶುರು ಮಾಡಿದ್ದರಿಂದ ರಾಮ್ ಅಚ್ಚರಿಯಿಂದ ಮಾತ್ರವಲ್ಲ, ತನ್ನ ಮನೆಯಿಂದ ದೂರವಾಗಿ ಒಂಟಿಯಾಗಿ ಜೀವಿಸಲು ಶುರು ಮಾಡಿದ್ದಾನೆ. ಅಣ್ಣ ಪ್ಲೀಸ್ ಎಂದ ಅಂಕಿತ್. ಅವನು ಎಲ್ಲರೂ ಈಗ ತಮ್ಮಿಂದ ದೂರ ಉಳಿದಿರುವುದನ್ನು ಸಹಿಸಲಾಗದೆ ಹೀಗೆ ಕರೆದ. ಅಂಕಿತ್ ಪ್ಲೀಸ್, ಒಂದ್ಸಲ ಹೇಳಿದರೆ ಅರ್ಥ ಮಾಡಿಕೊ. ನಾನು ಬ್ಯುಸಿ ಇದ್ದೇನೆ,
ಸೊ ಹಬ್ಬಕ್ಕೆ ನಾನು ಆ ಮನೆಗೆ ಬರುವುದಕ್ಕೆ ಆಗೋದಿಲ್ಲ ಎಂದು ಬಿಗುದನಿಯಲ್ಲಿ ನುಡಿದು ತನ್ನ ಅಸಿಸ್ಟೆಂಟ್ಗೆ ಕಾಲ್ ಮಾಡಿ ತಾನು ಹೇಳಿದ ಫೈಲ್ಗಳನ್ನು ತೆಗೆದುಕೊಂಡು ಬರಲು ಆರ್ಡ್ರ್ ಮಾಡಿದ ರಾಮ್. ಅಂಕಿತ್ ತನ್ನ ಜೊತೆ ಮಾತನಾಡಲು ಬಂದಿರುವ ವಿಷಯ ತನಗಿಷ್ಟವಿಲ್ಲ ಎನ್ನುವಂತೆ ವರ್ತಿಸಿದ. ಅಣ್ಣ ಪ್ಲೀಸ್, ಇನ್ನು ಎಷ್ಟು ದಿನ ಅಂತ ನೀನೀಗೆ ನಮ್ಮಿಂದ ದೂರ ಇರ್ತೀಯ? ಈಗಾಗಲೇ ನಮ್ಮ ಮತ್ತು ನಿನ್ನ ಸಂಬಂಧದಲ್ಲಿ ತುಂಬ ಅಂತರ ಮೂಡಿದೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಮೊದಲಿನ ಹಾಗೆ ನಮ್ಮ ಜೊತೆ ನಮ್ಮ ಮನೆಯಲ್ಲಿ ಇದ್ದು ಬಿಡು ಅಣ್ಣ. ಅಪ್ಪ ಅಮ್ಮನಿಗೆ ವಯಸ್ಸಾದ ಕಾಲದಲ್ಲಿ ಸ್ವಲ್ಪವಾದರೂ ನೆಮ್ಮದಿ ಸಿಗಲಿ ಎಂದು ಹತಾಶೆಯಿಂದ ಕೇಳಿದ ಅಂಕಿತ್ ಕಡೆ ದೀನವಾಗಿ ದಿಟ್ಟಿಸಿದ ರಾಮ್. ನಾನು ಮನೆಯಿಂದ ಹೊರಗಡೆ ಬಂದಿದ್ದೆ ಅವರ ನೆಮ್ಮದಿಗಾಗಿ ಅಂಕಿತ್. ಮನೆಯಲ್ಲಿದ್ದರೂ ಒಬ್ಬರ ಮುಖ ಒಬ್ಬರು ನೋಡುತ್ತಾ ಯಾರೂ ಅಪರಿಚಿತರಂತೆ ಜೀವನ ಮಾಡುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಮತ್ತು ನೀನು ಈ ವಿಷಯದ ಬಗ್ಗೆ ನನ್ನ ಜೊತೆ ವಾದ ಮಾಡುವುದೇ ಆದರೆ ನನ್ನ ಕಂಪನಿ ಮತ್ತು ಬಿಸ್ನೆಸ್ನಿಂದ ಸಹ ಹೊರಗಡೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡಲೇಬೇಕಾಗ್ತದೆ ಎಂದು ಎಚ್ಚರಿಕೆ ದನಿಯಲ್ಲಿ ನುಡಿದು ಬಿಟ್ಟ. ತನ್ನಿಂದಾದ ತಪ್ಪಿಗೆ ಒಂಟಿತನವೇ ತನಗೆ ಶಿಕ್ಷೆ ಎಂದು ಭಾವಿಸಿದ್ದ ರಾಮ್ ಮತ್ತೆ ತನ್ನ ಮನೆಗೆ ಹೋಗಲು ತಯಾರಿರಲಿಲ್ಲ. ರಾಮ್ ಎಚ್ಚರಿಕೆಯ ಕಂಡು ಅಂಕಿತ್ಗೆ ಏನು ಹೇಳಬೇಕೆಂದು ತೋಚದಾಯಿತು. ಆದರೆ ತಾನು ಇನ್ನಷ್ಟು ಒತ್ತಾಯ ಮಾಡಿದರೆ ಖಂಡಿತ ಹೇಳಿದಂತೆಯೇ ಮಾಡಿಬಿಡುವನು ಎಂದು ಅವನಿಗೆ ತಿಳಿದಿತ್ತು. ಅಸಿಸ್ಟೆಂಟ್ ಫೈಲ್ಗಳನ್ನು ಹಿಡಿದು ಒಳಗಡೆ ಬಂದಿದ್ದನ್ನು ಕಂಡು ಅಂಕಿತ್ ನಿರಾಸೆಯಿಂದ ಅಲ್ಲಿಂದ ಹೊರಟು ಹೋದ. ಮಧ್ಯಾಹ್ನ ಲಂಚ್ ಬ್ರೇಕ್ನಲ್ಲಿ ತನ್ನ ಗೆಳೆಯನ ಜೊತೆ ಕುಳಿತು ಊಟ ಮಾಡುತ್ತಿದ್ದ ಆರವ್, ಸಿ ಮೈ ಡ್ರೆಸ್, ನನ್ನ ಬರ್ತ್ಡೇಗೆ ಅಂತ ನಮ್ಮ ಮಮ್ಮಿ ನನಗೆ ಗಿಫ್ಟ್ ಕೊಟ್ಟಿದ್ದು ಎಂದು ಖುಷಿಯಿಂದ ತಾನು ತೊಟ್ಟ ಬಟ್ಟೆಯನ್ನು ತೋರಿಸುತ್ತಾ ನುಡಿದ ಆರವ್ನ ಗೆಳೆಯ ಉತ್ತಮ್. ಮಮ್ಮಿ ಎಂದೊಡನೆ ಆರವ್ ಮುಖ ಮಂಕಾಗಿ ಹೋಯಿತು. ಅಚ್ಚು ಅವನನ್ನು ಬಿಟ್ಟು ಹೋಗಿ 2.5 ವರ್ಷವಾದರೂ ಇನ್ನೂ ಅವಳ ನೆನಪುಗಳು ಅವನಲ್ಲಿ ಹಸಿರಾಗಿವೆ. ತನ್ನ ತಾಯಿ ತನ್ನಿಂದ ದೂರ ಹೋಗಲು ಕಾರಣ ರಾಮ್ ಎಂಬ ಅಸಮಾಧಾನ ಬೆಟ್ಟದಷ್ಟಿದೆ ಆ ಪುಟ್ಟ ಹೃದಯದಲ್ಲಿ. ಆರವ್ ತನ್ನ ಬಟ್ಟೆಯ ಕಡೆ ನೋಡುತ್ತಾ ಏನನ್ನೋ ಗಾಢವಾಗಿ ಯೋಚಿಸ್ತಾ ಮೈ ಮರೆತಿದ್ದನ್ನು ಕಂಡು, ಆರವ್, ವಾಟ್ ಆರ್ ಯು ಥಿಂಕಿಂಗ್? ನಿಮ್ಮ ಮಮ್ಮಿ ಸಹ ನಿನ್ನ ಬರ್ತ್ಡೇಗೆ ಇದೇ ರೀತಿ ಹೊಸ ಬಟ್ಟೆ ಗಿಫ್ಟ್ ಮಾಡ್ತಾರೆ ತಾನೆ ಎಂದು ಖುಷಿಯಿಂದ ಕೇಳಿದ ಉತ್ತಮ್. ನನ್ನ ಡ್ಯಾಡ್ ಸಂಜೆ ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಡುವ ಪ್ಲ್ಯಾನ್ ಮಾಡಿದ್ದಾರಂತೆ. ನನಗೆ ಅದರ ಬಗ್ಗೆ ಮಮ್ಮಿ ಹೇಳಿದ್ದು ಎಂದು ಅವನು ಏನೋ ಖುಷಿಯಿಂದ ಬಡಬಡಿಸಿದ. ಬಟ್ ತನ್ನ ತಂದೆ ತಾಯಿಯ ಪ್ರೀತಿಯಿಂದ ವಂಚಿತನಾಗಿರುವ ಆರವ್ ಮನಸ್ಸಿಗೆ ಎಷ್ಟು ಘಾಸಿಯಾಗಿರಬಹುದು ಎಂದು ಅವನಿಗೆ ಮಾತ್ರ ತಿಳಿಯಲು ಸಾಧ್ಯ. ತನ್ನ ತಾಯಿಯನ್ನು ನೆನೆದು ಮೌನವಾಗಿ ರೋಧಿಸುತ್ತಾ ಅಲ್ಲಿಂದ ಎದ್ದು ಹೊರಟು ಬಿಟ್ಟ ಆರವ್. ಊಟ ಇರಲಿ, ಲಂಚ್ ಬಾಕ್ಸ್ ಸಹ ಬೇಡ ಎನ್ನುವಂತೆ ಹೊರಟು ಹೋದ. ಆರವ್, ವಾಟ್ ಹ್ಯಾಪೆಂಡ್? ಊಟ ಮಾಡದೆ ಯಾಕೆ ಹಾಗೆ ಹೋಗ್ತಿದ್ಯಾ? ಲಂಚ್ ಬಾಕ್ಸ್ ಆದರೂ ತಕೊಂಡು ಹೋಗು ಎಂದು ತನ್ನ ಗೆಳೆಯ ಹೋಗುತ್ತಿದ್ದರೂ ಕಿವಿಗೊಡದಂತೆ ವಾಶ್ರೂಮ್ ಕಡೆ ಬೇಗ ಬೇಗ ಹೆಜ್ಜೆ ಹಾಕಿದ ಆರವ್ ಕಣ್ಣಲ್ಲಿ ನೀರು ತುಂಬಿತ್ತು. ಮನಸ್ಸು, ಮಮ್ಮ ಪ್ಲೀಸ್, ನನ್ನನ್ನು ನಿನ್ನ ಹತ್ರ ಕರೆಸಿಕೊಳ್ಳಿ, ನಾನು ನಿಮ್ಮ ಹತ್ತಿರ ಬಂದು ಬಿಡುತ್ತೇನೆ ಎಂದು ಕನವರಿಸಿತು. ಸಂಜೆ ಸ್ಕೂಲಿನಿಂದ ಅಂಕಿತ್ ಜೊತೆ ಮನೆಗೆ ಬಂದ ಮೊಮ್ಮಗನ ಮೊಗ ಮಂಕ ಆಗಿರುವುದು ಕಂಡು, ಬಂಗಾರಿ ಏನಾಯಿತು, ಯಾಕೆ ಬೇಜಾರು ಮಾಡಿಕೊಂಡಿದ್ಯಾ ಎಂದು ಕೇಳಿದರು ಅಕ್ಕರೆಯಿಂದ ಮೊಮ್ಮಗನ ಬೆನ್ನು ದಡವಿ. ಕೈಯಲ್ಲಿದ್ದ ಬ್ಯಾಗನ್ನು ಅಲ್ಲೇ ಸೋಫಾ ಮೇಲೆ ಹಾಕಿದ ಆರವ್ ಆರತಿಯವರನ್ನು ತಬ್ಬಿ ಬಿಕ್ಕಳಿಸಲು ಶುರು ಮಾಡಿದ್ದನ್ನು ಕಂಡು ಗಾಬರಿಯಾದರು ಅಂಕಿತ್ ಜೊತೆ ಆರತಿ ಹಾಗೂ ರಘುರಾಮ್ ಅವರು. ಆರವ್, ಏನಾಯಿತು? ಸ್ಕೂಲ್ನಲ್ಲಿ ಯಾರಾದರೂ ನಿನಗೆ ಹರ್ಟ್ ಮಾಡಿದ್ರಾ ಎಂದು ಆತಂಕದಲ್ಲಿ ಕೇಳಿದ ಅಂಕಿತ್. ಅವನ ಪ್ರಶ್ನೆಗೆ ಉತ್ತರಿಸದ ಆರವ್ ತನ್ನ ಅಳುವನ್ನು ಇನ್ನಷ್ಟು ಜೋರು ಮಾಡಿದ. ಅಚ್ಚರಿ ಜೊತೆಗಿನ ಅವನ ಒಡನಾಟ ತುಂಬ ಕಡಿಮೆ ಸಮಯದಲ್ಲಿ ಆದರೂ ಅವಳನ್ನು ಬಹಳ ಹಚ್ಚಿಕೊಂಡು ಬಿಟ್ಟಿದ್ದ. ಹಾಗಾಗಿ ಅವಳ ಅಗಲಿಕೆಯನ್ನು ಅವನಿಂದ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಉಸಿರು ಬಿಗಿ ಹಿಡಿದು ಅಳುತ್ತಿದ್ದಾಗ, ಆರವ್, ಏನಾಯಿತು ಪುಟ್ಟ, ಯಾರಾದರೂ ನಿನ್ನ ಹೊಡೆದ್ರಾ ಎಂದು ದುಗುಡ ತುಂಬಿದ ದನಿಯಲ್ಲಿ ಕೇಳಿ ಅವನ ಕಣ್ಣೀರು ಒರೆಸಿದರು ಆರತಿ. ಅಮ್ಮಮ್ಮ, ನನಗೂ ಮಮ್ಮ ಬೇಕು ಎಂದು ಇಂದು ಲಂಚ್ ಬ್ರೇಕ್ನಲ್ಲಿ ತನ್ನ ಗೆಳೆಯ ಜೊತೆ ಶೇರ್ ಮಾಡಿಕೊಂಡ ವಿಷಯ ಹೇಳಿ ಇನ್ನಷ್ಟು ಜೋರಾಗಿ ಬಿಕ್ಕಳಿಸಲು ಶುರು ಮಾಡಿದ್ದನ್ನು ಕಂಡು ಅಲ್ಲಿದ್ದವರಿಗೆ ಹೃದಯ ಕಿವುಚಿದಂತಾಯಿತು. ಆರವ್, ಸಮಾಧಾನ ಮಾಡಿಕೊ, ನಿನಗೆ ಮಮ್ಮ ಇಲ್ಲ ಕಣೋ ಎಂದು ಅಂಕಿತ್ ತನ್ನನ್ನು ಸಮಾಧಾನ ಮಾಡಲು ಬಂದಾಗ, ಡೋಂಟ್ ಸೇ ಲೈಕ್ ಚಿಕ್ಕಪ್ಪ, ನನಗೆ ಮಮ್ಮ ಇದ್ದಾರೆ. ಪಪ್ಪ ಅವರಿಗೆ ಹರ್ಟ್ ಮಾಡಿದ್ದಕ್ಕೆ ಅವರು ನಮ್ಮನ್ನು ಬಿಟ್ಟು ದೂರ ಹೋಗಿತ್ತು. ಪ್ಲೀಸ್, ನನಗೆ ಮಮ್ಮ ಬೇಕು. ಅವರು ಇಲ್ಲಿಗೆ ಬರುವುದಿಲ್ಲ ಅಂದರೆ ನನ್ನನ್ನೇ ಅವರ ಹತ್ತಿರ ಕಳಿಸಿಕೊಡಿ ಎಂದು ಕಣ್ಣೀರಾಗುತ್ತಾ ಮನವಿ ಮಾಡಿದ. 7 ವರ್ಷದ ಮಗುವಿಗೆ ತಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂಬ ಸಣ್ಣ ಅಂದಾಜು ಸಿಗುತ್ತಿತ್ತು. ದೊಡ್ಡವರ ನಡುವಿನ ಕಲಹ ಮಗುವಿನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರಿತ್ತು. ಅವನ ಮಾತಿಗೆ ಸಿಟ್ಟಾದ ಅಂಕಿತ್, ಆರವ್, ಬರ್ತಾ ಬರ್ತಾ ತುಂಬ ಹಠ ಮಾಡ್ತಾ ಇದೆಯಾ ನೀನು? ಇಲ್ಲದಿರುವ ಮಮ್ಮ ಬೇಕು ನಿಂಗೆ. ಆದರೆ ಪಪ್ಪ ಕಣ್ಣ ಮುಂದೆ ಬಂದರೆ ಅವರಿಗೆ
ಹೇಟ್ ಮಾಡ್ತೀಯಾ? ದೊಡ್ಡವನಾಗುತ್ತಾ ಆಗುತ್ತಾ ನೀನು ಹೇಳಿದ್ದೇ ಆಗಬೇಕಲ್ವೇ ಎಂದು ಗದರಿಬಿಟ್ಟ ಹೊರಟಾಗಿ. ಈಗಾಗಲೇ ತನ್ನ ಅಣ್ಣ ಮನೆಗೆ ವಾಪಸ್ ಬರುವುದಿಲ್ಲ ಎಂದದು ಕೇಳಿ ನೊಂದುಕೊಂಡಿದ್ದ ಅಂಕಿತ್ಗೆ ಆರವ್ ವರ್ತನೆ ಸಿಟ್ಟು ತರಿಸಿತ್ತು. ಮಗ ಮತ್ತು ಸೊಸೆಯ ವಿಚಾರ ಬಂದರೆ ತನ್ನ ತಂದೆ ತಾಯಿಯ ನೆಮ್ಮದಿ ಹಾಳಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ ಎಂದು ಅವನು ತಿಳಿದಿದ್ದರಿಂದ ಹಾಗೆ ವರ್ತಿಸಿದ. ಮಧ್ಯಾಹ್ನ ಸ್ಕೂಲ್ನಲ್ಲಿ ತನ್ನ ಗೆಳೆಯನ ಸಂಭ್ರಮ ಕಂಡು ತನ್ನ ಪಾಲಿಗೆ ಆ ಸಂಭ್ರಮ ಇಲ್ಲದೆ ಹೋಯ್ತಲ್ಲ ಎಂದು ನೋವಿನಲ್ಲಿದ್ದ ಆರವ್, ಐ ಹೇಟ್ ಯು ಆಲ್, ಯು ಡೋಂಟ್ ಕೇರ್ ಅಬೌಟ್ ಮೀ ಎಂದು ಸಿಟ್ಟಿನಲ್ಲಿ ನುಡಿದು ಅಲ್ಲಿಂದ ಓಡಿ ಹೋಗಿ ತನ್ನ ರೂಮ್ ಸೇರಿಕೊಂಡ. ಮೊಮ್ಮಗ ಹೋದ ಕಡೆ ನೋಡುತ್ತಾ ಅನಾಯಾಸವಾಗಿ ತುಂಬಿ ಬಂದ ಕಣ್ಣೀರನ್ನು ಒರೆಸಿಕೊಂಡ ಆರತಿಯವರು, ಅಂಕಿತ್ ನಾಳೆ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದ್ನ ರಾಮ್ ಎಂದು ಕೇಳಿದರು ವೇದನೆ ತುಂಬಿದ ದನಿಯಲ್ಲಿ. ಒಂದು ಹೆಣ್ಣಿನಿಂದ ಮನೆ ಹೇಗೆ ನಂದನವಾಗುವುದು, ಅದೇ ರೀತಿ ಸ್ಮಶಾನ ಕೂಡ ಆಗಿಬಿಡುವುದು ಎನ್ನುವ ಅನುಭವ ಆ ಮನೆಯವರಿಗೆ ಆಗಿತ್ತು. ಬರೋದಿಲ್ಲ ಅಂತ ಹೇಳಿದ ಎಂದವನ ದನಿಯಲ್ಲಿ ಹತಾಶೆ ಮತ್ತು ಅಸಹಾಯಕತೆ ತುಂಬಿ ಹೋಗಿತ್ತು. ಅಣ್ಣನಿಗೆ ತಮ್ಮ ಮೇಲೆ ಹಾಗೂ ತಮಗೆ ಅಣ್ಣನ ಮೇಲೆ ಅಪಾರ ಪ್ರೀತಿ ಇದ್ದರೂ ಪರಿಸ್ಥಿತಿ ಜೊತೆಯಲ್ಲಿ ಬಾಳಲು ಅನುಕೂಲಕರವಾಗಿಲ್ಲ ಎಂದು ನೆನೆದು ಅವರಿಗೆ ಸಂಕಟವಾಯಿತು. ಅವನ ಉತ್ತರ ಹೀಗೆ ಇರುವುದು ಎಂದು ಅಂದಾಜಿಸಿದ್ದ ಆರತಿಯವರು, ಹಾಂ, ಅವನು ಬರೋದಿಲ್ಲ ಅಂತ ಗೊತ್ತಿದ್ರು ನಾನೇ ಹುಚ್ಚಿ. ಯಾವುದಾದ್ರೂ ಹಬ್ಬ ಬಂದರೆ ಸಾಕು, ಹಬ್ಬದ ನೆಪ ಹೇಳಿ ಅವನನ್ನು ಮತ್ತೆ ವಾಪಸ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಷ್ಟು ಸುಲಭದ ಕೆಲಸ ಅಲ್ಲ ಎನ್ನುವುದು ಗೊತ್ತಿದ್ದರು. ದಿನಗಳು ಹುರುಳುತ್ತಿವೆ ಅಷ್ಟೇ ಈ ಮನೆಯಲ್ಲಿ. ಆದರೆ ಕಳೆದು ಹೋದ ನೆಮ್ಮದಿ ಮತ್ತು ಮನಃಶಾಂತಿ ಮತ್ತೆ ವಾಪಸ್ ಸಿಗೋತಿಲ್ಲ. ಮತ್ತೆ ಯಾವಾಗ ನಮ್ಮ ಮನೆ ಮೊದಲಿನಂತೆ ಖುಷಿ ನೆಮ್ಮದಿಯಿಂದ ತುಂಬುತ್ತದೋ ಏನೋ ಎಂದು ನೋವಿನಲ್ಲಿ ನುಡಿದು ಆರವ್ ಬ್ಯಾಗ್ ತೆಗೆದುಕೊಂಡು ಅವನ ರೂಮಿಗೆ ಹೋದರು ಅವನನ್ನು ಸಮಾಧಾನ ಮಾಡಲು. ಲಿವಿಂಗ್ ಏರಿಯಾದಲ್ಲಿ ಹಾಕಿದ್ದ ಅಚ್ಚು ಆರವ್ನನ್ನು ಎತ್ತಿಕೊಂಡು ಅವನ ಕೆನ್ನೆಗೆ ಮುತ್ತಿಡುತ್ತಿರುವ ದೊಡ್ಡ ಫೋಟೋ ಫ್ರೇಮನ್ನು ದಿಟ್ಟಿಸುತ್ತಾ ಕುಳಿತಿದ್ದ ರಾಮ್ ಹೃದಯದಲ್ಲಿ ನೋವು, ಸಂಕಟ ಹಾಗೂ ಪಶ್ಚಾತ್ತಾಪ ತುಂಬಿ ಹೋಗಿತ್ತು. ಅಚ್ಚರಿ ಅವನನ್ನು ಬಿಟ್ಟು ಹೋದಾಗಿನಿಂದ ನೋಡುವ ಜನರಿಗೆ ಅವನು ಒಂಟಿಯಾಗಿ ಬದುಕುತ್ತಿದ್ದಾನೆ ಎನಿಸಿದರು. ಒಂದು ಕ್ಷಣವೂ ಅವನನ್ನು ತೊರೆದು ಹೋಗದ ಮಡದಿಯ ಮನಸ್ಸನ್ನು ಮುರಿದ ಪಶ್ಚಾತ್ತಾಪ, ತಾನೇ ತನ್ನ ಕಂದನ ಸಾವಿಗೆ ಕಾರಣನಾದೆ ಎನ್ನುವ ನೋವು, ತಂದೆ ತಾಯಿಯ ಪ್ರೀತಿಯಲ್ಲಿ ಮಿಂದು ಬೆಳೆಯಬೇಕಾಗಿದ್ದ ಆರವ್ ಇಂದು ತಂದೆ ತಾಯಿ ಇಲ್ಲದಂತೆ ಒಂಟಿಯಾಗಿ ಬದುಕುವಂತೆ ಮಾಡಿದ್ದ ಸಂಕಟ ಸದಾ ಅವನ ಜೊತೆಯಲ್ಲಿತ್ತು. ಅವನ ಹೃದಯ ಬೆಂಕಿಯಲ್ಲಿ ಬಿದ್ದು ನರಳುತ್ತಿತ್ತು. ಅಚ್ಚರಿ ಕಡೆಯಿಂದ ಇಂಥ ಕ್ಷಮೆ ಸಿಗುವ ಬದಲು ಅವಳು ಅವನ ಕಣ್ಣ ಮುಂದೆಯೇ ಉಳಿದು ಅವನನ್ನು ಕ್ಷಮಿಸದೆ ಬೇರೆ ರೀತಿಯಲ್ಲಿ ಶಿಕ್ಷೆ ಕೊಟ್ಟಿದ್ರೆ ಬಹುಶಃ ಅವನು ಇಷ್ಟೊಂದು ಕೊರಗುತ್ತಿರಲಿಲ್ಲವೇನೋ. ಅವಳನ್ನು ಬಿಟ್ಟುಕೊಟ್ಟು ಬದುಕಲು ತಯಾರಿದವನಿಗೆ ಬಿಟ್ಟು ಬದುಕುವುದು ಸಾವಿಗಿಂತಲೂ ಕ್ರೂರವಾದ ಶಿಕ್ಷೆ ಎಂದು 2 ವರ್ಷ ಚೆನ್ನಾಗಿ ಅರ್ಥ ಮಾಡಿಸಿಬಿಟ್ಟಿದೆ. ಅಚ್ಚರಿ ಅವನ ಪ್ರಾಮಾಣಿಕ ಪ್ರೀತಿಗೆ ಪರೀಕ್ಷೆ ಇಟ್ಟಿದ್ದರಿಂದ ಅವಳು ಎಲ್ಲಿದ್ದಾಳೆ ಮತ್ತು ಹೇಗಿದ್ದಾಳೆಂದು ತಿಳಿಯುವ ಸಣ್ಣ ಪ್ರಯತ್ನವನ್ನು ಮಾಡದೆ ತನ್ನ ಪ್ರೀತಿಯನ್ನು ನಿರೂಪಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದ ರಾಮ್. ಮಡದಿ ಮತ್ತು ಮಗನನ್ನು ದಿಟ್ಟಿಸುತ್ತಾ ಕುಳಿತಿದ್ದ ರಾಮ್, ನೀವು ಮತ್ತೆ ನನ್ನ ಜೀವನದಲ್ಲಿ ವಾಪಸ್ ಬರ್ತಿರೋ ಇಲ್ವೋ ಅದು ಖಂಡಿತ ನನಗೆ ಗೊತ್ತಿಲ್ಲ. ಬಟ್ ಈ 2 ವರ್ಷದಲ್ಲಿ ನನ್ನಿಂದ ಆದ ತಪ್ಪಿಗೆ ಪ್ರತಿ ಕ್ಷಣ ಪಶ್ಚಾತ್ತಾಪದಲ್ಲಿ ಉಸಿರಾಡುತ್ತಾ ಬಂದಿದ್ದೇನೆ. ಇದೇ ಪಶ್ಚಾತ್ತಾಪದಲ್ಲಿ ಸತ್ತರೂ ಅಂತಹ ವ್ಯತ್ಯಾಸವೇನೂ ಆಗೋದಿಲ್ಲ ನನಗೆ. ಬಟ್ ತಾಳ್ಮೆ ಕಳೆದುಕೊಂಡಿರುವ ಮನುಷ್ಯನ ಕೈಯಲ್ಲಿ ಸಿಟ್ಟು ಏನು ಬೇಕಾದರೂ ಮಾಡಿಸುತ್ತದೆ, ಏನು ಬೇಕಾದರೂ ಮಾತನಾಡಿಸುತ್ತದೆ ಎನ್ನುವುದು ಸ್ವತಃ ನಿಮ್ಮಗಳ ಅನುಭವಕ್ಕೆ ಬಂದರೆ ಮಾತ್ರ ಆವತ್ತಿನ ನನ್ನ ಪರಿಸ್ಥಿತಿ ಮತ್ತು ಮನಸ್ಥಿತಿ ಅರ್ಥವಾಗುವುದು. ಯಾರ ಮೇಲೇನೋ ಸಿಟ್ಟು ಮತ್ತು ಹಗೆತನಕ್ಕೆ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟೆ. ನೀವು ನನಗೆ ಶಿಕ್ಷೆ ಕೊಟ್ಟರಿ, ಬಟ್ ಎಲ್ಲೇ ಇದ್ದರೂ ನಿಮ್ಮ ಖುಷಿಯನ್ನು ಮಾತ್ರ ಬಯಸುವವನು ಅಚ್ಚರಿ ನಾನು. ಬದುಕಿನ ಕೊನೆಯ ಮೈಲಿಗಲ್ಲನ್ನು ನನ್ನ ಜೊತೆ ಹೆಜ್ಜೆ ಹಾಕುವ ಆಸೆ ನಿಮಗೆ ಮಾತ್ರ ಇರಲಿ. ನನಗೂ ನಿಮ್ಮನ್ನು ನೋಡಿದ ಕ್ಷಣದಿಂದಲೇ ಮೂಡಿತ್ತು. ಬಟ್ ನೀವು ಹೇಳಿದ ಹಾಗೆ ಒಲವಿದ್ದರೂ ಒಟ್ಟಿಗೆ ಬದುಕುವ ಋಣ ನಮಗಿರಲಿಲ್ಲ ಅಷ್ಟೇ ಎಂದು ಹತಾಶೆಯಿಂದ ನುಡಿದ ರಾಮ್ ದಟ್ಟ ಉಸಿರನ್ನು ಹೊರಹಾಕಿ ತನ್ನ ರೂಮಿಗೆ ಬಂದ. ಲ್ಯಾಪ್ಟಾಪ್ ಜೊತೆ ರೂಮಿನ ಬಾಲ್ಕನಿಗೆ ಬಂದು ಕುಳಿತು ಆಫೀಸ್ ಕೆಲಸದಲ್ಲಿ ಮುಳುಗಿದ. ರಾತ್ರಿ 11 ಗಂಟೆಯಾಗಿದೆ ಎನ್ನುವುದರ ಅರಿವಿಲ್ಲದೆ ಅವನು ಕೆಲಸ ಮಾಡುತ್ತಿದ್ದ. ಅದಲ್ಲದೆ ಸಮಯಕ್ಕೆ ಸರಿಯಾಗಿ ತಿಂಡಿ ತಿಂದು ಮಲಗು ಎಂದು ಎಚ್ಚರಿಸುತ್ತಾ ಕಾಳಜಿ ಮಾಡುವ ಒಂದು ಜೀವವೂ ಸಹ ಅವನ ಜೊತೆ ಇರಲಿಲ್ವಲ್ಲ. ಹಾಗಾಗಿ ರಾಮ್ ಬದುಕಿನಲ್ಲಿ ಈಗ ಯಾವುದು ಮೊದಲಿನಂತೆ ಇರಲಿಲ್ಲ. ಕಿಟಕಿ ಪರದೆಯಿಂದ ನುಗ್ಗಿ ಬರುತ್ತಿರುವ ನೇಸರನ ಕಿರಣಗಳಿಗೆ ಮುಖ ಕಿವುಚುತ್ತಾ ಎಚ್ಚರಗೊಂಡಿದ್ದ ರಾಮ್. ತಡರಾತ್ರಿಯವರೆಗೂ ಆಫೀಸ್ ಕೆಲಸದಲ್ಲಿ ತೊಡಗಿದ್ದವನು ಹಾಸಿಗೆ ಮೇಲೆ ಮೈ ಚೆಲ್ಲುವ ಹೊತ್ತಿಗೆ ಬೆಳಗಿನ ಜಾವ ಹಾಗೆ ಹೋಗಿತ್ತು. ಹಾಗಾಗಿ ಬೆಳಿಗ್ಗೆ ಸೂರ್ಯ ನೆತ್ತಿಯ ಮೇಲೆ ಬಂದಾಗ ಎಚ್ಚರಗೊಂಡಿದ್ದ. ಮುಖ ತೀಡಿ ಎದ್ದು ಕುಳಿತ ರಾಮ್ ಒಮ್ಮೆ ಗಡಿಯಾರದ ಕಡೆ ನೋಡಿದ.
ಆಗಲೇ 10 ಗಂಟೆ ಆಗಿ ಹೋಗಿದೆ ಎಂದವನ ಫೋನ್ ರಿಂಗ್ ಆಗತೊಡಗಿತು. ಶುರು ಮಾಡಿತು, ನಾನು ನಿನ್ನ ಜೊತೆ ಈ ಸಮಯದಲ್ಲಿ ಇದ್ದೇನೆ ಅಂತ ವಾರ್ನ್ ಮಾಡೋದಕ್ಕೆ ಎಂದ ಅಸಮಾಧಾನದಿಂದ ಗೊಣಗುತ್ತಾ ಬೆಡ್ ಮೇಲೆ ಕುಳಿತೇ ಬಾಗಿ ತನ್ನ ಫೋನ್ ಕೈಗೆತ್ತಿಕೊಂಡು ತನಗೆ ಕಾಲ್ ಮಾಡುತ್ತಿರುವುದು ಯಾರೆಂದು ನೋಡಿದ. ಇವತ್ತು ಹಬ್ಬ ಅಂತ ಆಫೀಸ್ ರಜೆ ಇದೆಯಲ್ಲ, ಆದರೂ ಏನಕ್ಕಿವತ್ತು ಕಾಲ್ ಮಾಡಿದ್ದಾನೆ ಎಂದು ಗೊಂದಲದಲ್ಲಿ ತನ್ನೊಳಗೆ ನುಡಿದವನು ಕಾಲ್ ರಿಸೀವ್ ಮಾಡಿ, ಹೇಳಿ ಮುರಾರಿ ಎಂದು ತನ್ನ ಸೆಕ್ರೆಟರಿ ಕಾಲ್ ಮಾಡಿದ ವಿಷಯ ಏನೆಂದು ವಿಚಾರಿಸಿದ. ಸರ್, ನಮ್ಮ ಹೊಸ ಕ್ಲೈಂಟ್ ಪ್ರಭಾಕರ್ ಅವರ ಜೊತೆ ಇವತ್ತು 12:30ಕ್ಕೆ ಮೀಟಿಂಗ್ ಫಿಕ್ಸ್ ಆಗಿದೆ ಎಂದ ಮುರಾರಿ. 3 ದಿನಗಳ ಮುಂಚೆಯೇ ಈ ಮೀಟಿಂಗ್ ಫಿಕ್ಸ್ ಆಗಿದ್ದರ ಬಗ್ಗೆ ಮುರಾರಿ ತಮ್ಮ ಬಾಸ್ಗೆ ಎಚ್ಚರಿಸಿದ್ದ. ಆದರೆ ರಾಮ್ ಮೀಟಿಂಗ್ ಫಿಕ್ಸ್ ಆಗಿರುವ ದಿನ ಒಮ್ಮೆ ಕಾಲ್ ಮಾಡಿ ತನಗೆ ರಿಮೈಂಡ್ ಮಾಡುವಂತೆ ಹೇಳಿದ್ದ. ಎಂದು ಮುಂದಲೆಯನ್ನು ಹಿಂದೆ ತೀಡಿದ ರಾಮ್, ಥ್ಯಾಂಕ್ಸ್ ಮುರಾರಿ, ಮರೆತು ಬಿಟ್ಟಿದ್ದೆ ಎಂದ. ಅಚ್ಚರಿ ಅವನ ಬದುಕಿನಿಂದ ಹೊರ ಹೋದ್ಮೇಲೆ ಎಲ್ಲವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಅವನಿಂದ ಸಾಧ್ಯವಾಗ್ತಿರಲಿಲ್ಲ. ಹಾಗಾಗಿ ತುಂಬ ಮುಖ್ಯವಾದ ಕೆಲಸ, ವ್ಯಕ್ತಿ ಅಥವಾ ಮೀಟಿಂಗ್ಗಳಿದ್ದಾಗ ತನ್ನ ಸೆಕ್ರೆಟರಿಗೆ ಆ ದಿನ ಕಾಲ್ ಮಾಡಿ ಒಮ್ಮೆ ರಿಮೈಂಡ್ ಮಾಡುವಂತೆ ಹೇಳಿದ್ದ. ಮುರಾರಿ ಪರವಾಗಿಲ್ಲ ಸರ್ ಎಂದದನ್ನು ಕೇಳಿ, ಒಂದು ಸಲ ಪ್ರಭಾಕರ್ಗೂ ರಿಮೈಂಡ್ ಮಾಡಿಬಿಡು ಎಂದು 1-2 ನಿಮಿಷ ಆಫೀಸ್ ವಿಷಯ ಮಾತಾಡಿ ಕರೆ ತುಂಡರಿಸಿದ ರಾಮ್. ಫ್ರೆಶ್ ಆಗಿ ಬರಲು ವಾಶ್ರೂಮ್ ಹೊಕ್ಕ. ಅರ್ಧ ಗಂಟೆಯ ನಂತರ ರೆಡಿಯಾಗಿ ರೂಮಿನಿಂದ ಹೊರಬಂದ ರಾಮ್. ಸಮಯ 11 ಗಂಟೆ ಆಗುತ್ತಾ ಬಂದಿದ್ದನ್ನು ಗಮನಿಸಿ ಬೆಳಗಿನ ತಿಂಡಿಯನ್ನು 1 ಗ್ಲಾಸ್ ಆ್ಯಪಲ್ ಜ್ಯೂಸ್ನಲ್ಲಿ ಮುಗಿಸಿ ಹೊರಟಿದ್ದ. ಅಡಿಗೆ ಮಾಡಿಕೊಳ್ಳುವ ಮನಸ್ಸು ಮತ್ತು ಸಮಯ 2 ಇಲ್ಲದ ಕಾರಣ ಹೀಗೆ ಮಾಡಿದ. ತನ್ನನ್ನು ಮೀಟ್ ಮಾಡಬೇಕಿದ್ದ ವ್ಯಕ್ತಿ ಇನ್ನು ಅರ್ಧ ಗಂಟೆ ತಡವಾಗುವುದು ಎಂದು ಹೇಳಿದ್ದರಿಂದ ತಾನಿದ್ದ ಹೋಟೆಲ್ ಪಕ್ಕದಲ್ಲಿದ್ದ ವಿನಾಯಕನ ದೇವಸ್ಥಾನಕ್ಕೆ ಬಂದಿದ್ದ ರಾಮ್. ದೇವರವನ ಬದುಕಿನಲ್ಲಿ ಬಯಸಿದ್ದನ್ನು ಕರುಣಿಸದೆ ಹೋದರೂ ಅವನಲ್ಲಿ ದೇವರ ಮೇಲಿದ್ದ ಭಕ್ತಿ ಮತ್ತು ನಂಬಿಕೆ ಅಳಿಸಿರಲಿಲ್ಲ. ಹಬ್ಬದ ದಿನವಾಗಿದ್ದರಿಂದ ದೇವಸ್ಥಾನದಲ್ಲಿ ಜನ ಗಿಜಿಗಿಜಿ ಎನ್ನುತ್ತಿದ್ದರು. 40 ನಿಮಿಷಕ್ಕೂ ಹೆಚ್ಚಿನ ಸಮಯ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದ ರಾಮ್ಗೆ ತನಗಾಗಿ ಕೇಳಲು ಯಾವುದೇ ಬೇಡಿಕೆ ಇರಲಿಲ್ಲ. ಮಡದಿ ಮತ್ತು ಮಗನ ಬದುಕು ಖುಷಿ ನೆಮ್ಮದಿಯಿಂದ ತುಂಬಿರಲಿ, ಅವರು ಬಯಸಿದ್ದೆಲ್ಲ ಅವರಿಗೆ ಕರುಣಿಸು ಭಗವಂತ ಎಂದು ಬೇಡಿದವನು ಆರತಿ ಮತ್ತು ಪ್ರಸಾದ ಪಡೆದು ದೇವಸ್ಥಾನದಿಂದ ಹೊರಬಂದು ದಟ್ಟ ಉಸಿರನ್ನು ಹೊರಹಾಕಿ ಅರಳಿ ಮರದ ಕೆಳಗೆ ಸ್ವಲ್ಪ ಸಮಯ ಕುಳಿತ. ಅವನು ಮೀಟ್ ಮಾಡಲು ಬಂದಿರುವ ವ್ಯಕ್ತಿ ಹೋಟೆಲ್ ಬಳಿ ಬಂದೊಡನೆ ಕಾಲ್ ಮಾಡುವೆ ಎಂದು ಹೇಳಿದ್ದರಿಂದ ಅವರ ಕಾಲ್ಗಾಗಿ ಎದುರು ನೋಡುತ್ತಿದ್ದ. 10 ನಿಮಿಷದ ನಂತರ ಅವರಿಂದ ಮೆಸೇಜ್ ಬಂದಿದ್ದನ್ನು ಕಂಡು ಅವರಿಗೆ ರಿಪ್ಲೈ ಮಾಡುತ್ತಾ ಎದ್ದು ನಿಂತಾಗ, ಶಾರ್ವಿ ನಿಂತ್ಕೋಪುಟ್ಟ, ಓಡಿದ್ರೆ ಬಿದ್ದು ಪೆಟ್ಟು ಮಾಡಿಕೊಳ್ತೀಯಾ ಎಂದು ತುಸು ದೂರದಲ್ಲಿ ಯಾರೋ ತಮ್ಮ 2 ವರ್ಷದ ಮಗಳಿಗೆ ಎಚ್ಚರಿಸುತ್ತಿರುವುದನ್ನು ಕೇಳಿಸಿತು. ತನ್ನ ಫೋನ್ನಿಂದ ದೃಷ್ಟಿ ಹೊರಳಿಸಿ ತನ್ನ ಮುಂದೆ ತಪ್ಪೆಜ್ಜೆ ಇಡುತ್ತಾ ಅಪ್ಪನ ಕೈಗೆ ಸಿಗದೆ ಕಿಲಕಿಲನೇ ನಗುತ್ತಾ ಓಡುತ್ತಿದ್ದ ಮಗುವಿನ ಕಡೆ ನೋಡಿದ ರಾಮ್ ತುಟಿಗಳು ತಂತಾನೆ ಹರಳಿದವು. ಜರಿ ರೇಷ್ಮೆ ಲಂಗ ಬ್ಲೌಸ್ ತೊಟ್ಟು ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತಾ ಅಪ್ಪನ ಕೈಗೆ ಸಿಗದೆ ಓಡುತ್ತಿದ್ದ ಪುಟ್ಟ ಕಂದನನ್ನು ರೆಪ್ಪೆ ಬಡಿಯ ದೇಹವನ್ನು ಮರೆತಂತೆ ನೋಡುತ್ತಾ ನಿಂತಿದ್ದ. ಮಗು ಮುಗ್ಗರಿಸಿ ನೆಲಕ್ಕೆ ಬಿದ್ದು ಅಮ್ಮ ಎಂದು ಚೀರಿದ್ದನ್ನು ಕಂಡು ಬೆಚ್ಚಿ ಬಿದ್ದ. ಚಿನ್ನಿ, ಏನಾಯಿತು ಕಂದ ನಿಂಗೆ ಎಂದು ಗಾಬರಿಯಲ್ಲಿ ರಾಮ ಮಗುವಿನ ಬಳಿ ಬರುವುದಕ್ಕೂ, ಶಾರ್ವಿ ಎಂದು ಆತಂಕದಲ್ಲಿ ಕೂಗುತ್ತಾ ಆ ಮಗುವಿನ ತಂದೆ ಅಲ್ಲಿ ಬರುವುದಕ್ಕೂ ಒಂದೇ ಆಯಿತು. ಆ ಮಗುವಿನ ತಂದೆಯ ಕಡೆ ಲಕ್ಷ್ಯವಿಲ್ಲದ ರಾಮ್, ಅಯ್ಯೋ ಬಿದ್ದು ಹಾಯಿ ಮಾಡಿಕೊಂಡೆಯಾ, ನಿಧಾನವಾಗಿ ಬರಬೇಕಲ್ವ ಚಿನ್ನಿ ಎನ್ನುತ್ತಾ ಮಗುವನ್ನು ತೋಳಿಗೆತ್ತಿಕೊಂಡು ಪೆಟ್ಟಾಗಿದ್ದ ಮೊನಕಾಲನ್ನು ಮೃದುವಾಗಿ ಉಜ್ಜಿದ. ಮಗು ಇನ್ನೂ ಬಿಕ್ಕಳಿಸ್ತಿರುವುದನ್ನು ಕಂಡು ರಾಮ್ಗೆ ಕರುಳು ಕಿವುಚಿದಂತಾಯಿತು. ತನ್ನ ಪುಟ್ಟ ಮೊಗ ಕೆಂಪಾಗುವಂತೆ ಉಸಿರು ಬಿಗಿ ಹಿಡಿದು ಅಳುತ್ತಿತ್ತಲ್ಲ. ನಾಜುಕಾಗಿ ಮಗುವಿನ ಕಣ್ಣು ಒರೆಸಿದ ರಾಮ್, ಚಿನ್ನಿ ಅಳ್ಬೇಡ ಕಣೋ ಪ್ಲೀಸ್ ಎಂದು ಸಂಕಟದಲ್ಲಿ ಮಗುವನ್ನು ಎದೆಗವಚಿಕೊಂಡು ಸಮಾಧಾನ ಮಾಡುತ್ತಿದ್ದವನು ತನ್ನ ಮುಂದಿದ್ದ ಆ ಮಗುವಿನ ತಂದೆಯನ್ನು ನೋಡಿ ದಿಗ್ಭ್ರಾಂತನಾದ. ಸರಿಸುಮಾರು 3 ವರ್ಷಗಳ ನಂತರ ತನ್ನ ಮುಂದೆ ಬಂದಿರುವ ವ್ಯಕ್ತಿಯನ್ನು ಕಂಡು ಅವನು ಸ್ತಬ್ಧನಾದ. ತನ್ನ ಮಗಳು ಬಿದ್ದಾಗ ರಾಮ್ ಕಣ್ಣಿನಲ್ಲಿ ಸುಳಿದಾಡಿದ ಸಂಕಟ ಮತ್ತು ಬೇಸರವನ್ನು ಕಾಣುತ್ತಾ ನಿಂತಿದ್ದ ಶರಣ್. ರಾಮ್ ತನ್ನನ್ನು ದಿಗ್ಭ್ರಮೆಯಲ್ಲಿ ನೋಡುತ್ತಾ ನಿಂತಿರುವುದನ್ನು ಕಂಡು ಥ್ಯಾಂಕ್ಸ್ ರಾಮ್ ಎಂದ ಅವನನ್ನು ಎಚ್ಚರಿಸುವಂತೆ. ಅವನ ಮಾತಿಗೆ ತಲೆ ಕಡವಿ ಎಚ್ಚೆತ್ತವನು ಶರಣ್ ಹಿಂದೆ ಕೈಯಲ್ಲಿ ದೇವರ ಪೂಜೆ ಬುಟ್ಟಿ ಹಿಡಿದು ಬರುತ್ತಿದ್ದ ತಂಗಿಯನ್ನು ಕಂಡಾಗ ಅವನ ಮನಸ್ಸು ಸಂಭ್ರಮದಿಂದ ಹಿಗ್ಗಿತ್ತು. ಸಿಟ್ಟಿನಲ್ಲಿ ತಾನು ಮಾಡಿದ್ದು ಎಂಥ ತಪ್ಪು ಎಂದು ಅರಿವಾದ ಮೇಲೆ ರಾಮ್ ಶರಣ್ ಹಾಗೂ ತನ್ನ ತಂಗಿಯನ್ನು ದೂಷಿಸುವುದನ್ನು ಬಿಟ್ಟು ಬಿಟ್ಟಿದ್ದ. ಈ ಭೂಮಿಯ ಮೇಲೆ ಯಾರು ಯಾರ ಜೊತೆ ಯಾವ ರೀತಿ ಬದುಕಬೇಕೆನ್ನುವುದು ಅವರ ಇಚ್ಛೆ.
ತಮ್ಮ ಖುಷಿ ಮತ್ತು ನೆಮ್ಮದಿಯನ್ನು ಅರಸಿ ಹೋಗುವುದರಲ್ಲಿ ತಪ್ಪಿಲ್ಲ ಎನ್ನುವುದು ಮನವರಿಕೆಯಾದ ಮೇಲೆ ತನ್ನ ತಂಗಿಗೆ ಅವಳ ಇಚ್ಛೆಯ ಬದುಕು ಸಿಗುವಂತೆ ಅರಸು ಭಗವಂತ ಎಂದು ಆ ದೇವರನ್ನು ಬೇಡಿ ಎಲ್ಲರಿಂದ ದೂರವಾಗಿ ಬದುಕಲು ಶುರು ಮಾಡಿದ್ದ. ತನ್ನ ಕಂದ ಅಣ್ಣನ ತೋಳಿನಲ್ಲಿರುವುದನ್ನು ಅಚ್ಚರಿಯ ಜೊತೆ ಭುವನಾಗೆ ಖುಷಿಯಾಯಿತು. ಈಗ ಅವನಿಗೆ ತಮ್ಮ ಮೇಲೆ ಯಾವುದೇ ಅಸಮಾಧಾನ ಅಥವಾ ಸಿಟ್ಟು ಇಲ್ಲ ಎನ್ನುವ ಸತ್ಯ ತಿಳಿದಿದ್ದರೂ ಇವತ್ತು ಅವನು ಬದುಕುತ್ತಿರುವ ಬದುಕಿಗೆ ತಾನು ಮತ್ತು ಶರಣ್ ಕಾರಣ ಎನ್ನುವ ಕಹಿ ಸತ್ಯ ತಿಳಿದಿದ್ದ ಭುವನ ಅಣ್ಣನನ್ನು ಕಂಡು ಖುಷಿ ಮತ್ತು ಪಶ್ಚಾತ್ತಾಪದಲ್ಲಿ ತುಂಬಿ ಬಂದ ಕಣ್ಣುಗಳನ್ನು ಮುಖ ತಿರುಗಿಸಿ ಒರೆಸಿಕೊಂಡಳು. ಶರಣ್ ಏನಾಯಿತು ಎಂದದನ್ನು ಕೇಳಿ, ಚಿನ್ನಿ ಮತ್ತೆ ಈ ರೀತಿ ಓಡಿ ಬರಬೇಡ, ಬಿದ್ದರೆ ಹಾಯಿ ಆಗುತ್ತದೆ ಕಣು, ಆಮೇಲೆ ನಿಂಗೆ ನೋವು ಆಗುವುದು, ಕಣ್ಣಲ್ಲಿ ಜೀಯ ಬರುವುದು ಎಂದು ಮಗುವಿನ ತಲೆ ಸವರಿದ ರಾಮ್. ನೀನಾದರೂ ನಿಮ್ಮ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರು ಕಂದ. ಆರವ್ಗೆ ತನ್ನ ತಂದೆ ತಾಯಿ ಜೊತೆ, ತನಗೆ ಹೆಂಡತಿ ಮಕ್ಕಳ ಜೊತೆ ಬದುಕುವ ಅದೃಷ್ಟ ಮತ್ತು ಯೋಗ್ಯತೆ ಎರಡೂ ಇಲ್ಲ ಎಂದು ತನ್ನೊಳಗೆ ನುಡಿದವನ ಕಣ್ಣಂಚಿನಲ್ಲಿ ಹನಿಗಳು ಜಿನುಗಲು ಆವರಿಸಿದ್ದವು. ಹೃದಯ ತನ್ನ ಕಂದನನ್ನು ನೆನೆದು ಆರ್ದ್ರವಾಯಿತು. ತಾನು ಅಂದು ಸಿಟ್ಟಿನಲ್ಲಿ ತಾಳ್ಮೆ ಕಳೆದುಕೊಳ್ಳದೆ ಹೋಗಿದ್ರೆ ಶಾರ್ವಿ ವಯಸ್ಸಿನ ಮಗಳು ತನ್ನ ತೋಳಿನಲ್ಲಿ ಇರುತ್ತಿದ್ದಳು. ತಾನೇ ತನ್ನ ಕೈಯಾರೆ ಎಲ್ಲವನ್ನು ಹಾಳು ಮಾಡಿಕೊಂಡು ಇಂದು ಇಂತಹ ದುಸ್ಥಿತಿಯಲ್ಲಿ ನಿಂತಿದ್ದೇನೆ ಎನ್ನುವ ಕಹಿ ಸತ್ಯ ಕಣ್ಣ ಮುಂದೆ ಬಂದಾಗ ಅವನಿಗೆ ತಡೆಯಲಾಗಲಿಲ್ಲ. ಗಂಟಲುಬ್ಬಿ ಬಂದು ಮಗುವನ್ನು ಶರಣ್ ಕೈಗೆ ಕೊಟ್ಟ ರಾಮ್ ಅರೆ ನಿಮಿಷವಲ್ಲಿ ನಿಲ್ಲದೆ ತನ್ನ ಕಾರಿನ ಬಳಿ ಬಂದು ಕಾರೇರಿದ. ಸೀಟಿಗೊರಗೆ ಕಣ್ಣ ಮುಚ್ಚಿ ಕುಳಿತು, ಕ್ಷಮಿಸಿಬಿಡು ಕಂದ, ನಿನ್ನ ಡ್ಯಾಡ್ ತುಂಬ ಕೆಟ್ಟವನು, ಅದಕ್ಕೆ ನೀನು ಈ ಭೂಮಿಯ ಮೇಲೆ ಬಾರದ ಹಾಗೆ ಮಾಡಿಬಿಟ್ಟ, ಪಾಪಿ ದುಷ್ಟ ಎಂದು ಮನದಲ್ಲಿ ಕ್ಷಮೆ ಕೇಳಿದವನ ಕಣ್ಣಿನಿಂದ ಸದ್ದಿಲ್ಲದ ಹನಿಗಳು ಜಾರಿದವು. ಸಿಟ್ಟಿನಲ್ಲಿದ್ದಾಗ ನಾಲಿಗೆಯಿಂದ ಜಾರಿದ ಒಂದು ಪದ ಅವನ ಬದುಕನ್ನು ಆಹುತಿ ಪಡೆದು ಬಿಟ್ಟಿತ್ತು. ತನ್ನ ಅಣ್ಣ ಹೋದ ಕಡೆ ನೋಡುತ್ತಾ ನಿಂತಿದ್ದ ತನ್ನವಳ ಕಣ್ಣುಗಳು ತುಂಬಿ ಬಂದಿದ್ದನ್ನು ಕಂಡು ಶರಣ್, ಭುವನ ಪ್ಲೀಸ್, ನಾವಿರುವುದು ದೇವಸ್ಥಾನದಲ್ಲಿ, ಅದಲ್ಲದೆ ಇವತ್ತು ಹಬ್ಬ, ಅಂಥದ್ರಲ್ಲಿ ನೀನು ಹಿಂದೆ ನಡೆದಿರುವುದನ್ನೆಲ್ಲ ನೆನೆದು ಕಣ್ಣೀರು ಹಾಕ್ತಿದ್ಯಾ ಎಂದು ಸಂಕಟದಿಂದ ಕೇಳಿ ತನ್ನ ಜೇಬಿನಲ್ಲಿದ್ದ ಕರ್ಚೀಫ್ ತೆಗೆದು ಮಡದಿಯ ಕೆನ್ನೆ ಜಾರುತ್ತಿದ್ದ ಕಣ್ಣೀರು ಒರೆಸಿದ. ಮಮ್ಮಿ ಆಯಿತು ಎಂದು ಮತ್ತೆ ಅಳುತ್ತಾ ತನ್ನ ಕೊರಳನ್ನು ಹಪ್ಪಿದ ಮಗಳನ್ನು ಕಂಡು ನಸುನಕ್ಕ ಭುವನ. ಯಾರು ಮಾಡಿದ್ದು ಆಯ್ ಎಂದು ಮಗಳ ಕೆನ್ನೆಗೆ ಮುತ್ತಿಟ್ಟಳು. ಶರಣ್ ಈಗ ಮನೆಗೆ ಹೋಗುತ್ತಾ ನಮ್ಮ ಶಾರ್ವಿಗೆ ಐಸ್ ಕ್ರೀಮ್ ಕೊಡಿಸಿ, ಆಗ ಆಯಿ ವಾಸಿಯಾಗಿ ಬಿಡುತ್ತದೆ ಎಂದು ಮಗಳನ್ನು ಅಪ್ಪಿ ಮುದ್ದಾಡಿ ಸಮಾಧಾನ ಮಾಡುತ್ತಿದ್ದ ಮಡದಿಯನ್ನು ಕಂಡು ನೆಮ್ಮದಿಯ ನಿಟ್ಟುಸಿರು ಹೊರಹಾಕಿದ ಶರಣ್. ತನ್ನ ಅಣ್ಣ ಮತ್ತು ಅತ್ತಿಗೆಯ ಬದುಕಿನಲ್ಲಿ ಕಲಹ ಸೃಷ್ಟಿಯಾಗಿ ತನ್ನ ತವರಿನಲ್ಲಿ ನೆಮ್ಮದಿ ಮತ್ತು ಖುಷಿ ಬತ್ತಿ ಹೋಗಲು ತಾನೇ ಕಾರಣ ಎಂದು ಮಡದಿಯ ಮನಸ್ಸು ಈ ಕ್ಷಣದವರೆಗೂ ನರಳುತ್ತಿದೆ ಎಂದು ಅವನು ತಿಳಿದಿದ್ದ. ಕತೆ ಮುಂದುವರಿಯುತ್ತದೆ. ಹಾಗೆ ಕತೆ ತುಂಬ ಡಿಲೇ ಆದದಕ್ಕೆ ತುಂಬ ಸಾರಿ. ಓಕೆ.